ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೇವಲ 20 ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ನಾವು ಕುಚ್ಚನ್ನು ಹಾಕ್ಕೋಬೋದು. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸಿಲ್ವರ್ ಕಲರು ಮತ್ತು ಬ್ಲೂ. ಇಲ್ಲಿ ಪಲ್ಲು ಬಂದು ಸ್ವಲ್ಪ ಲೈಟ್ ಆರೆಂಜ್ ಇದೆ. ಇದೇ ಕಲರ್ ತಗೊಂಡ್ರೆ ಇದ್ರ ಮೇಲೆ ಕುಚ್ಚು ಕಾಣಿಸಲ್ಲ. ಹಾಗೆ ಬಾಡಿ ಕಲರ್ ಬಂದು ಪಿಕಾಕ್ ಗ್ರೀನ್ ಇದೆ. ಈ ಕಲರ್ ತಗೊಂಡ್ರೆ ಇದ್ರ ಮೇಲೆ ಬಿದ್ದಾಗ ಕುಚ್ಚುಗಳು ಕೂಡ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಬಾರ್ಡರ್ನಲ್ಲಿರುವಂತಹ ಸಿಲ್ವರು ಮತ್ತು ಬ್ಲೂ ಈ ಕಲರ್ದು ನಾನು 2 ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಉದ್ದವಾಗಿ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಉದ್ದವಾದ ಕುಚ್ಚನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದನ್ನು ನಾನು ಸ್ಟ್ರೇಟ್ನರ್ನಿಂದ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಕುಚ್ಚುಗಳು ತುಂಬ ನೀಟಾಗಿ ಬರುತ್ತೆ. ಕಸ್ಟಮರ್ಗಳು ಕೂಡ ತುಂಬ ಇಷ್ಟಪಟ್ಟು ಕುಚ್ಚುಗಳನ್ನು ಹಾಕಿಸ್ಕೊಳ್ತಾರೆ. ಮುಂದ್ಗಡೆ ನೋಡಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಸೀರೆಗೆ ನಾವು ಹೋಲ್ ಹಾಕಿ ಕುಚ್ಚನ್ನು ಹಾಕ್ಕೊಳ್ಳುವಾಗ ತುಂಬ ಸಲೀಸಾಗಿ ಬರುತ್ತೆ. ಇದು ಇಲ್ಲ ಅಂದರೆ ಸೀರೆ ಒಳಗಡೆ ಸಿಕ್ಕಾಕೊಟ್ಟೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಚೂಪಾಗಿ ಮಾಡ್ಕೊಳ್ಳಿ. ಇಲ್ಲಿ ಹೋಲ್ ಮಾಡೋದಕ್ಕೆ ನಾನು ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಯಾವುದಾದ್ರೂ ಸರಿ, ಕ್ರೋಶಾ ನೀಡಲಿಂದ ಮಾಡ್ಕೊಳ್ಳೋದ್ರಿಂದ ಹೋಲು ಕರೆಕ್ಟಾಗಿ ಬೀಳುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚುಗಳು ಕರೆಕ್ಟಾಗಿ ಕಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಜರಿ ಥ್ರೆಡ್ ಸಿಲ್ವರ್ ಕಲರ್ದು ಯೂಸ್ ಮಾಡ್ಕೋತಿದ್ದೀನಿ. ಯಾಕಂದರೆ ಸಿಲ್ವರ್ ಕಲರ್ ಬಂದಿದೆಯಲ್ಲ, ಅದಕ್ಕೋಸ್ಕರ ಸಿಲ್ವರ್ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದನ್ನು ನಾನು ಒಂದು ಈ ಥರ ಚಿಕ್ಕ ನಾರ್ಮಲ್ ನೀಡಲ್ಗೆ 2 ಎಳೆ ಪೋಣಿಸ್ಕೊಂಡು ಕಟ್ಕೋತೀನಿ. 4 ಎಳೆ ಕೂಡ ಪೋಣಿಸ್ಕೋಬೋದು, ಹೈಲೈಟ್ ಆಗಿ ಬೇಕು ನಿಮಗೆ ಜರಿ ಥ್ರೆಡ್ ಅಂದರೆ. ಇಲ್ಲಿ ನಾನು ಕುಚ್ಚುಗಳನ್ನು 130 ಎಳೆ ತಗೊಂಡಿದ್ದೀನಿ. ಇದನ್ನು ಸೀರೆಗೆ ಹಾಕ್ಕೊಂಡು ಡಬಲ್ ಮಾಡಿದಾಗ 260 ಎಳೆ ಆಗುತ್ತೆ. ಕುಚ್ಚು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೋದು. ಇನ್ನೊಂದೇನೆಂದರೆ ಒಂದು ಥ್ರೆಡ್ಗೆ 20 ರೂಪಾಯಿಗಳನ್ನು ನಾವು ಕೊಡಬೇಕಾಗುತ್ತೆ. ಕೆಲವೊಂದು ಕಡೆ ಇನ್ನೂ ಜಾಸ್ತಿ ಇರುತ್ತೆ. ನಮ್ಮ ಕಡೆ ಎಲ್ಲ 15 ರುಪೀಸ್ ಕೂಡ ಇದೆ. ಮೇನ್ ಬಜಾರು ಮಾರ್ಕೆಟಲ್ಲಿ ಹೋದರೆ 20 ರುಪೀಸು ಆ ಥರ ಇರುತ್ತೆ. ಇವಾಗ ನೋಡಿ, ಇದನ್ನು 20 ಅಂತ ಇಟ್ಕೊಂಡ್ರೆ ಒಂದು ಥ್ರೆಡ್ಡಲ್ಲಿ ನಮಗೆ ಆಫ್ ಖರ್ಚಾಗುತ್ತೆ. ಟೋಟಲ್ 40 ರುಪೀಸಲ್ಲಿ ನಮಗೆ ಖರ್ಚಾಗೋದು 2 ಕಲರ್ ಥ್ರೆಡ್ಡಲ್ಲ, ಬರೀ 20 ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ನಾವು ಕುಚ್ಚನ್ನು ಹಾಕ್ಕೋಬೋದು. ಹಾಗೆ ಇದಕ್ಕೆ 350ವರೆಗೂ ನಾವು ಚಾರ್ಜನ್ನು ಕೂಡ ಮಾಡ್ಕೋಬೋದು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಸೀರೆಗೆ ಮೊದಲೇ ಮಾರ್ಕನ್ನು ಕೂಡ ಮಾಡ್ಕೋಬೋದು. ಬೇಡ ಅಂದರೆ ಬೆರಳಳತೆಯಿಂದ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೊಳ್ಳಿ. ಹೋಲ್ ಮಾಡಿಕೊಂಡು ರೆಡಿ ಇರುವ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರ್ತೀನಿ. ಓಕೆ, ಈ ಥರ ತಗೊಂಡು ಬನ್ನಿ. ನಾನಿಲ್ಲಿ ಜಾಸ್ತಿ ಉದ್ದ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಥರ ಹಾಕೋಕ್ಕೆ ಬರಲ್ಲ, ಜಾಸ್ತಿ ಉದ್ದ ಇದ್ದರೆ ನಮ್ಗೆ ಹಾಕೋದಕ್ಕೆ ಕಂಫರ್ಟ್ ಇರಲ್ಲ ಅಂದರೆ ನೀವು ಉದ್ದವನ್ನು ಕಡಿಮೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಸಲಕ್ಕೆ ಆಗಲಿ ಮತ್ತೆ ಪದೇ ಪದೇ ಯಾಕೆ ಈ ಥರ ಮಾಡ್ಕೋಬೇಕು ಕುಚ್ಚನ್ನು ಅಂತ ಉದ್ದವಾಗಿ ಮಾಡ್ಕೊಂಡಿದ್ದೀನಿ. ಕಾಲಿಂದ ಮಾಡ್ಕೊಂಡಿರೋದು ನಾನು ಇದನ್ನು ಯಾವ ಥರ ಮಾಡಬೇಕಂತ ವಿಡಿಯೋ ಕೂಡ ಮಾಡಿದ್ದೀನಿ. ಇವಾಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಂಡು ಬನ್ನಿ. ಜಾಸ್ತಿ ಜನ ಕಮೆಂಟ್ ಹಾಕ್ತಾ ಇರ್ತೀರ ಈ ಜರಿ ಥ್ರೆಡ್ಡು ಹಾಕುವಾಗ ಜರುಗುತ್ತೆ ಅಂತ. ನೋಡಿ, ಈ ಥರ ಮೊದಲೇ ಒಂದು ಸಲ ನಾವು ಈ ಥರ ಹಿಡ್ಕೊಂಡು ಟೈಟಾಗಿ ಲಾಕ್ ಮಾಡ್ಕೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಜರುಗೋದಿಲ್ಲ. ನೋಡಿ, ಈಗ ಬಿಟ್ಟರೂ ಕೂಡ ಟೈಟಾಗೆ ಕುಂತಿದೆಯಲ್ಲ. ಒಂದು ಸಲ ಲಾಕ್ ಮಾಡ್ಕೊಂಡ್ಮೇಲೆ 3 ರಿಂದ 4 ಸಲ ಕುಚ್ಚಿಗೆ ನಾವು ಜರಿ ಥ್ರೆಡ್ಡನ್ನು ಸುತ್ಕೋಬೇಕು. ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ತಂದು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಕುಚ್ಚು ನೋಡಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಉದ್ದ ಬೇಕಿದ್ದರೆ ಉದ್ದ ಮಾಡ್ಕೊಳ್ಳಿ, ಶಾರ್ಟ್ ಬೇಕಿದ್ದರೆ ಶಾರ್ಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. 130 ಎಳೆ ಕುಚ್ಚು ತಗೊಂಡಿದ್ದೆ. ಡಬಲ್ ಮಾಡಿಕೊಂಡಾಗ 260 ಎಳೆ ಆಗಿದೆ. ನೆಕ್ಸ್ಟ್ ಪಕ್ಕದಲ್ಲೇ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೋತೀನಿ. ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ತರ್ತೀನಿ. ಫಸ್ಟು ಒಂದು ಕುಚ್ಚು ನಾವು ಎಷ್ಟು ಉದ್ದಕ್ಕೆ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಅವಾಗ ಮಾತ್ರ ಡಿಸೈನ್ ಚೆನ್ನಾಗಿ ಕಾಣಿಸೋದು.
ನೀವು 1/2 ಇಂಚು ಅಥವಾ 1 ಇಂಚಿಗೆ ಮೊದಲೇ ಮಾರ್ಕನ್ನು ಕೂಡ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಮಾರ್ಕ್ ಮಾಡಿಲ್ಲ, ಹಾಗೆ ಬೆರಳೆಳೆದೆಯಿಂದನೇ ಮಾಡ್ತಾ ಇದ್ದೀನಿ. ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಹಿಡ್ಕೊಂಡು ಇಲ್ಲಿ ನೋಡಿ ಹೂ ಕಟ್ತೀವಲ್ಲ, ಈ ಥರ ಒಂದು ಲಾಕ್ ಮಾಡಿಕೊಂಡ್ರೆ ಆಯಿತು. ಟೈಟಾಗಿ ಕೂಡುತ್ತೆ ಇದು ಕೂಡ. ಅದಾದಮೇಲೆ ಸೇಮ್ ಮತ್ತೆ ಒಂದು 3ರಿಂದ 4 ಸಲ ಇದಕ್ಕೆ ಜರಿ ಥ್ರೆಡನ್ನು ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು, ಈಗ ಫಸ್ಟವನ್ನು ಕುಚ್ಚು ಎಷ್ಟು ಉದ್ದಕ್ಕೆ ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಮಾಡ್ಕೋತೀನಿ. ನೋಡಿ ಈ ಥರ ನಾನೀಗ ಮೊದಲು ಬ್ಲೂ ಕಲರ್ದು 4 ಕುಚ್ಚುಗಳನ್ನು ಹಾಕ್ತೀನಿ. ಓಕೆ, ನೋಡಿ 4 ಕುಚ್ಚುಗಳನ್ನು ಈ ಥರ ಸಮವಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಒಂದು ವೇಳೆ ನಾನು ಸೇಮ್ ಪಲ್ಲು ಕಲರ್ ತಗೊಂಡಿದ್ರೆ ಕುಚ್ಚು ಕಾಣಿಸ್ತಿದ್ದಿಲ್ಲ, ಅದಕ್ಕೋಸ್ಕರ ಹೈಲೈಟ್ ಆಗಿ ಕಾಣಿಸ್ಲಿ ಅಂತ ತಗೊಂಡಿದ್ದೀನಿ. ಇವಾಗ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೊತೀನಿ. ಇವಾಗ ನಾನು ಸಿಲ್ವರ್ ಕಲರ್ ಕುಚ್ಚನ್ನು ಹಾಕ್ತೀನಿ. ನಾನಿಲ್ಲಿ 4 ಬ್ಲೂ ಮತ್ತು 1 ಸಿಲ್ವರ್ ಈ ಥರ ಕಾಂಬಿನೇಷನಲ್ಲಿ ಹಾಕ್ತಾ ಇದ್ದೀನಿ. ಬೇಕಿದ್ದರೆ 4 ಸಿಲ್ವರು 4 ಬ್ಲೂ, ಇಲ್ಲ ಅಂದರೆ ಸಿಂಗಲ್ಲು ಇಲ್ಲ ಡಬಲ್ ಈ ಥರ ಕೂಡ ನೀವು ಮಾಡ್ಕೋಬೋದು. ನಾನು 4 ಬ್ಲೂ ಆದಮೇಲೆ ಒಂದೇ 1 ಸಿಲ್ವರ್ ಕಲರ್ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹಾಕೋದ್ರಿಂದ. ಎಲ್ಲ ಕುಚ್ಚುಗಳು ಸಮವಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಮಾತ್ರ ಚೆನ್ನಾಗಿ ಬರೋದು ಡಿಸೈನು. ಮೂರರಿಂದ 4 ಸಲ ಜರಿ ಥ್ರೆಡ್ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತರಬೇಕು. ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಕುಚ್ಚು ಇವಾಗ ಇವು ಎಷ್ಟು ಕಟ್ ಮಾಡ್ಕೊಂಡಿದ್ದೀನೋ ಬ್ಲೂ ಕಲರ್ದು ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ನೋಡಿ ಈ ಥರ. ಇವಾಗ ಮತ್ತೆ ಒಂದು ಸಿಲ್ವರ್ ಕಲರ್ ಆದಮೇಲೆ 4 ಬ್ಲೂ ಈ ಥರ ಕಾಂಬಿನೇಷನಲ್ಲಿ ಪೂರ್ತಿ ಸೀರೆ ಕಂಪ್ಲೀಟ್ ಮಾಡ್ಕೋತೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. 4 ಬ್ಲೂ ಮತ್ತು 1 ಸಿಲ್ವರ್ ಕಲರ್ ಈ ಥರ ಕಾಂಬಿನೇಷನಲ್ಲಿ ಮಾಡ್ಕೊಂಡಿದ್ದೀನಿ. ಮೊದಲೇ ಹೇಳ್ದಾಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಾಂಬಿನೇಷನ್ ಮಾಡಿ ಹಾಕ್ಕೊಳ್ಳಿ. ಹೀಗೆ ಹಾಕಬೇಕಂತೇನಿಲ್ಲ. ಈ ಥರ ಹಾಕೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ, ನೋಡೋದಕ್ಕೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಕೇವಲ 20 ರೂಪಾಯಿಗಳನ್ನು ನಾವು ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ಕುಚ್ಚನ್ನು ಹಾಕಿ 350ವರೆಗೂ ನಾವು ಇದಕ್ಕೆ ಚಾರ್ಜನ್ನು ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬಿಗಿನರ್ಸ್ಗೋಸ್ಕರ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.